ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ಒಂದು 2 ಟೈಪ್ಸ್ ಆಫ್ ಲೆಮನ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ನಾವು 2 ಟೈಪ್ಸ್ ಆಫ್ ಜ್ಯೂಸನ್ನು ಮಾಡ್ಕೊಬೋದು. ಈ ಲೆಮನ್ ಜ್ಯೂಸು ಮಾಡೋದು ತುಂಬಾ ಈಸಿ ಆದರೂ ನಿಮ್ಗೆ ಮಾಡೋ ರೀತಿ ಗೊತ್ತಿದ್ರೂ ಸಹ ಇದನ್ನು ತುಂಬ ಜನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ನಾನು ಒಂದು ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಈ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು 5 ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣನ್ನು ನಾನಿಲ್ಲಿ ಈ ರೀತಿಯಾಗಿ ಸಿಪ್ಪೆ ತೆಗೆದು ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಸಿಪ್ಪೆ ಸಮೇತ ಸೇರಿಸ್ಕೊಳ್ಳೋ ಆಗಿದ್ರೆ ಖಂಡಿತ ಸೇರಿಸ್ಕೊಳ್ಳಿ. ನಾನು ಈ ರೀತಿ ಸಿಪ್ಪೆನ ರಿಮೂವ್ ಮಾಡಿ ಕಟ್ ಮಾಡಿ ಒಂದು ಜ್ಯೂಸರ್ ಜಾರ್ನ ತೊಗೊಂಡು 4 ಹೋಳುಗಳನ್ನು ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಳಗಡೆ ಇರುವಂತಹ ಸೀಡ್ಸ್ನೆಲ್ಲ ನೀವು ರಿಮೂವ್ ಮಾಡಬೇಕು. ಹಾಗೆ ಹಾಕಿದ್ರೆ ಜ್ಯೂಸು ಕಹಿ ಆಗಿಬಿಡುತ್ತೆ. ನಿಂಬೆಹಣ್ಣು ಜ್ಯೂಸನ್ನು ಹಾಗೆ ಮಾಡ್ತಾರೆ ರುಬ್ಕೊಳ್ಳಾರ್ದೇ, ಬಟ್ ರುಬ್ಕೊಂಡು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೀವು ಸುಮಾರು ಸ್ಟೈಲಲ್ಲಿ ಮಾಡಿರ್ಬೋದು, ಬಟ್ ಈ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ. ಇದು ಒಂಥರ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಈಗ ನಾನಿಲ್ಲಿ ಒಂದು 7ರಿಂದ 8 ಸ್ಪೂನು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ನಿಂಬೆಹಣ್ಣು ಜ್ಯೂಸನ್ನ ಈ ರೀತಿ ರುಬ್ಕೊಂಡು ಮಾಡೋದು ವಿಶೇಷವಾಗಿರುತ್ತೆ. ಹಾಗೆ ಒಂದು ಅರ್ಧ ಲೀಟ್ರ್ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಲ್ ವಾಟ್ರ್ ಬೇಕಂದರೆ ಕೂಲ್ ವಾಟ್ರನ್ನ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ರುಬ್ಕೊಬನ್ನಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡು ಬಂದರೆ ಸಾಕು. ಇದನ್ನು ನಾನು ಒಂದು ಬಟ್ಲಿಗೆ ಸೋಸ್ಕೊತಾ ಇದ್ದೀನಿ. ಯಾಕಂದರೆ ನಿಂಬೆಹಣ್ಣನ್ನು ನಾವು ರುಬ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಇದನ್ನು ಸೋಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸೋಸ್ಕೊಳ್ಳಿ. ನಿಮಗೆ ನಿಂಬೆಹಣ್ಣು ಕಲರ್ ಗೊತ್ತಾಯ್ತಲ್ವಾ? ನಿಂಬೆಹಣ್ಣು ಒರಿಜಿನಲ್ ಕಲರ್ ಯಾವಾಗಲೂ ಇದೇ ಕಲರಿಗೆ ಇರುತ್ತೆ. ರುಬ್ಕೊಂಡ್ರೂ ಸಹ ಯಾವುದೇ ಕಲರು ಚೇಂಜ್ ಆಗೋದಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬಾ ಆಸಮ್ ಆಗಿರುತ್ತೆ. ಈಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮೊದಲು ಐಸ್ ಕ್ಯೂಬನ್ನು ಸೇರಿಸಿ, ನಂತರ ಒಂದು ಲೆಮನ್ ಸ್ಲೈಸಸ್ ಕಟ್ ಮಾಡಿ ಒಂದು ಲೆಮನ್ ಸ್ಲೈಸು, ಹಾಗೆ 1-2 ಎಲೆ ಪುದೀನವನ್ನು ಸೇರಿಸ್ಕೊಂಡು ನಾವೇನು ರುಬ್ಕೊಂಡಿದ್ವಲ್ಲ ಆ ಜ್ಯೂಸನ್ನು ಸಹ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ನಾರ್ಮಲಾಗಿ ಎಲ್ಲರೂ ಇಷ್ಟಪಡ್ತಾರೆ. ಇದು ಒಂದು ರೀತಿ. ಆದರೆ ಇನ್ನೊಂದು ರೀತಿ, ನಾನು ಇದಕ್ಕೆ ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸಬ್ಜಾ ಸೀಡ್ಸು ಸಮ್ಮರಲ್ಲಿ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ನಮ್ಗೆ ಯಾರಿಗೆ ಹೀಟ್ ಆಗಿರುತ್ತಲ್ಲ ಅವರು ಬೆಳಗ್ಗೆ ಎದ್ದ ತಕ್ಷಣ ಈ ಸಬ್ಜಾ ಸೀಡ್ಸನ್ನು ನೆನೆ ಇಟ್ಕೊಂಡು ನಾವು ನೀರಿನಲ್ಲಿ ಹಾಕೊಂಡು ಕುಡಿದ್ರೂ ಸಹ ದೇಹಕ್ಕೆ ತುಂಬಾ ತಂಪಾಗುತ್ತೆ. ಇದನ್ನು ನಾವು ಜ್ಯೂಸ್ ಮಾಡೋಕ್ಕೂ ಮುಂಚೆ ಒಂದು 5 ನಿಮಿಷ ನೀರಲ್ಲಿ ನೆನೆಸಿಟ್ರೆ ಸಾಕು, ಕಂಪ್ಲೀಟಾಗಿ ಸಬ್ಜಾ ಸೀಡ್ಸು ನೆನೆಯುತ್ತೆ. ನೀವು ನೀರಲ್ಲಿ ಸೇರಿಸ್ಕೊಂಡು ಕುಡಿದ್ರೂ ಸಹ ಒಂದು 5 ನಿಮಿಷ ಮುಂಚೆ ನೆನೆ ಇಟ್ಬಿಟ್ರೆ ಆನಂತರ ಉಪಯೋಗಿಸೋದ್ರಿಂದ ಸಬ್ಜಾ ಸೀಡ್ಸು ಕಂಪ್ಲೀಟಾಗಿ ನೆನೆಯುತ್ತೆ. ಹಾಗೆ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಇದಕ್ಕೂ ಸಹ ಒಂದು ನಿಂಬೆಹಣ್ಣು ಸ್ಲೈಸಸ್ಸು, ಹಾಗೆ 1-2 ಪುದೀನ ಎಲೆ, ಐಸ್ ಕ್ಯೂಬನ್ನು ಸೇರಿಸಿ ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ನಾರ್ಮಲಾಗೆ ಕುಡಿಯೋರಾದರೆ ನಾರ್ಮಲಾಗೆ ಕೊಡಿ, ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡು ಕುಡಿಯೋರಾದರೆ ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡಿಕೊಡಿ. ಈ ರೀತಿಯಾಗಿ 2 ಟೈಪ್ಸ್ ಆಫ್ ಜ್ಯೂಸನ್ನು, ಲೆಮನ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಈಸಿಯಾಗಿ, ತುಂಬಾ ಟೇಸ್ಟಿಯಾಗಿ, ತುಂಬಾ ಡಿಫ್ರೆಂಟಾಗಿ ನಾನಿಲ್ಲಿ ನಿಂಬೆಹಣ್ಣು ಜ್ಯೂಸನ್ನು ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.